कालो न जानाति तव जननं कालो न जानाति तव समापनं दृष्टो मया तव महाकारः योगेश्वर काल काल योगेश्वर काल काल. Namaskaram, welcome to Mahashivratri 2025. எல்லாருக்கும் வணக்கம். ಮಹಾಶಿವರಾತ್ರಿ 2025 ಎಪ್ಪಡಿ ತಮಿಳ ಮಹಾಶಿವರಾತ್ರಿ 2025ಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. and welcome to our beloved home minister ನಮ್ಮ ಪ್ರೀತಿಯ ಗೃಹ ಸಚಿವರಿಗೆ ಮತ್ತು ಇತರ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾರ್ದಿಕ ಸ್ವಾಗತ. ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಅನೇಕ ಮಂತ್ರಿಗಳು ಸಚಿವರು ಇರುತ್ತಾರೆ. ಆದರೆ ಸ್ವಾತಂತ್ರ್ಯ ದೊರಕಿದ ನಂತರ ಒಬ್ಬರು ಸಚಿವರಿದ್ದರು, ಅವರು ಗೃಹ ಸಚಿವರು ಆಗಿದ್ದರು. ಅವರಿಲ್ಲದೆ ಹೋದರೆ ದೇಶ ಸಂಘಟಿತವಾಗುವುದು ಸಾಧ್ಯವಾಗ್ತಿರಲಿಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರಬಹುದು. ಶ್ರೀ ಸರ್ದಾರ್ ಪಟೇಲ್ ಅವರು ಅಂದು ದೇಶಕ್ಕಾಗಿ ಮಾಡಿದ ಕಾರ್ಯ ಬಹಳ ಮಹತ್ವದ ಒಂದು ಕಾರ್ಯ. ಸ್ವಾತಂತ್ರ್ಯದ ನಂತರ ಇಲ್ಲದೇ ಇದ್ದರೆ ದೇಶ ಈಗ ಇರುವ ಥರ ಇರುತ್ತಾ ಇರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೆ ಅನೇಕ ಬೆಳವಣಿಗೆಗಳು ನಡೆದಿವೆ. ರಾಜಕೀಯವಾಗಿ, ಸಾಂವಿಧಾನಿಕವಾಗಿ ನಾವು ಕಾಗದದ ಮೇಲೆ ಒಂದೇ ರಾಷ್ಟ್ರವಾಗಿದ್ದರೂ ಕೂಡ ಕೆಲವು ಭಾಗಗಳು ಇನ್ನೂ ಕೂಡ ರಾಷ್ಟ್ರದ ಅಧಿಕಾರದಲ್ಲಿ ಇರಲಿಲ್ಲ. ನಮ್ಮ ಸದ್ಯದ ಗೃಹ ಸಚಿವರು ಮಾಡಿದಂತಹ ಕಾರ್ಯ ಒಂದು ರೀತಿಯಲ್ಲಿ ಆವತ್ತು ಶ್ರೀ ಸರ್ದಾರ್ ಪಟೇಲ್ನವರು ಮಾಡಿದಂತಹ ಕಾರ್ಯದ ಒಂದು ಪುನರಾವರ್ತನೆ ಅಂತ ಹೇಳಬಹುದು. ಇವರು ಅಧಿಕಾರಕ್ಕೆ ಬಂದಾಗ ದೇಶದಲ್ಲಿ ಆವಾಗ ಬಾಂಬ್ ಬ್ಲಾಸ್ಟ್ಗಳು ನಡೀತಾನೆ ಇತ್ತು. ಆದರೆ ಕಳೆದ 10 ವರ್ಷಗಳಿಂದ ಅಂಥದ್ದು ನಡೆದೇ ಇಲ್ಲ. ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ವರ್ಗದವರಿಗೆ ಮತ್ತು ಅವರನ್ನು ಮುನ್ನಡೆಸುತ್ತಿರುವ ನಮ್ಮ ಗೃಹ ಸಚಿವರಿಗೆ ನಮ್ಮ ಅಭಿನಂದನೆಗಳು. ದೇಶದ ಕೆಲವು ಭಾಗಗಳಲ್ಲಿ ಭಯೋತ್ಪಾದಕರ ಚಟುವಟಿಕೆ ನಡೀತಾನೆ ಇತ್ತು. ಇದನ್ನು 2026 ಹೊತ್ತಿಗೆ ಪೂರ್ತಿಯಾಗಿ ದೇಶವನ್ನು ಇದರಿಂದ ಬಿಡುಗಡೆಗೊಳಿಸ್ತೀವಿ ಅಂತ ಇವರು ಮಾತು ಕೊಟ್ಟಿದ್ದಾರೆ. ಐತಿಹಾಸಿಕವಾಗಿ ನಾವು ಕೆಲವೊಂದು ತಪ್ಪನ್ನು ಮಾಡಿದ್ದೀವಿ. ಇದನ್ನು ಅವರನ್ನು ದೂರಲಿಕ್ಕೆ ಹೇಳ್ತಾ ಇಲ್ಲ. ನಾವು ಐತಿಹಾಸಿಕವಾಗಿ ಮಾಡಿದ ಕೆಲವು ತಪ್ಪುಗಳನ್ನು ನಂತರ ಸರಿಪಡಿಸೋದು ಬಹಳ ಸಂಕೀರ್ಣವಾದ ಒಂದು ಕೆಲಸ.